कल रात ही मैं जापान और चीन की यात्रा करके वापस लौटा हूं। आप गया था इसकी ताली बजा रहे हो, आया हूं इसकी ताली बजा रहे हो। ಈಸಲ್ಲಿ ಜರುಗಿದ ಎಸ್ಸಿಒ ಸಮ್ಮಿಟ್ ಅನ್ನ ನಾವು ನೋಡಿದ್ವಿ. ಅವತ್ತು ನರೇಂದ್ರ ಮೋದಿಜಿಯವರು ಪುಟಿನ್ ಅವರ ಕಾರಲ್ಲಿ ಕೂತು ಪ್ರಯಾಣಿಸಿದಾಗ ವಿಶ್ವದಲ್ಲಿಯೇ ಒಂದು ಸಂಚಲನ ಮೂಡುವಂತ ಒಂದು ಸುದ್ದಿ ಹರಡಿತು. ಆದರೆ ಆ ಕಾರಿನಲ್ಲಿ ಚಲಿಸುವ ಉದ್ದೇಶ ಏನಿತ್ತಂದ್ರೆ ಅವತ್ತು ನರೇಂದ್ರ ಮೋದಿಜಿಯವರ ಜೀವಕ್ಕೆ ಕುತ್ತಿತ್ತು ಅನ್ನುವಂತ ಒಂದು ವಿಷಯವನ್ನ ಪುಟಿನ್ ಅವರು ನರೇಂದ್ರ ಮೋದಿಜಿಯವರಿಗೆ ತಿಳಿಸಿದ್ರು. ಯಾಕಂದ್ರೆ ಟೆರೆನ್ಸ್ ಜಾಕ್ಸನ್ ಅನ್ನುವಂತ ಒಬ್ಬ ಯುಎಸ್ಎ ಮೂಲದ ಆಫೀಸರ್ ಅಂತೆ ಆತ ನರೇಂದ್ರ ಮೋದಿಜಿಯವರನ್ನ ಶೂಟ್ ಮಾಡಬೇಕು ಅನ್ನುವಂತ ಒಂದು ಹುನ್ನಾರವನ್ನ ರಚಿಸಿ ಬಂದಿದ್ದ. ಆದ್ರೆ ಯಾವುದೋ ಒಂದು ಒಳ್ಳೆಯ ಸಂಬಂಧ ಇರುವಂತ ಪುಟಿನ್ ಅವರು ನರೇಂದ್ರ ಮೋದಿಜಿಯವರಿಗೆ ತಿಳಿಸಿದಾಗ ಆ ವ್ಯಕ್ತಿಯನ್ನ ಹೇಗಾದ್ರೂ ಮಾಡಿ ಸದೆಬಡಿಯುವಂತ ಕೆಲಸ ಆಯ್ತು. ಆದ್ರೆ ದೇಶದ ಬಲಿಷ್ಠತೆಗೆ ಒಂದಾಗಿರುವ ನರೇಂದ್ರ ಮೋದಿಜಿಯವರನ್ನ ಇವತ್ತಿಗೂ ಕೂಡ ಹಣಿಯಬೇಕು ಅನ್ನುವಂತ ದುಷ್ಟಶಕ್ತಿಗಳು ಒಂದಾಗಿವೆ. ಅಂತಹ ದುಷ್ಟಶಕ್ತಿಗಳ ಒಂದಾಗಿದ್ದಾಗ ನಾವು ಭಾರತೀಯರು ಎಲ್ಲರೂ ಒಂದಾಗಿ ನರೇಂದ್ರ ಮೋದಿಜಿಯವರಿಗೆ ಸಪೋರ್ಟ್ ಮಾಡಲಿಲ್ಲ, ಅವರ ಜೊತೆ ನಾವು ನಿಲ್ಲಿಲ್ಲ ಅಂದ್ರೆ ಮುಂದಿನ ದಿನ ಒಂದು ಭವ್ಯ ರತ್ನವನ್ನ ಕಳೆದುಕೊಳ್ಳುವಂತ ಒಂದು ಹುನ್ನಾರದಲ್ಲಿ ನಾವು ಕೂಡ ಪಾಲಾಗಬೇಕಾಗುತ್ತದೆ. ನಾವೆಲ್ಲರೂ ಕೂಡ ನರೇಂದ್ರ ಮೋದಿಯವರನ್ನ ಹರಿಸಿ ಅವರ ದೇವರಿಗೆ ಒಂದು ಪ್ರಾರ್ಥನೆಯನ್ನ ಮಾಡೋಣ. ಇಂಥ